ಹಾಯ್ ನಮಸ್ತೆ ಎಲ್ರಿಗೂ. ಬೇಸಿಗೆಗಾಲ ಸ್ಟಾರ್ಟ್ ಆಗೋಯ್ತಲ್ವಾ, ತುಂಬ ಸೆಕೆ, ತುಂಬ ಹೀಟು. ಅದಕ್ಕೇ ಒಂದು ಸ್ಪೆಷಲ್ ಆದಂಥ ಜ್ಯೂಸ್ ಇದು. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಎಲ್ಲರಿಗೂ ಸಹ ಒಂದು ಇಷ್ಟ ಆಗುವಂಥ ಜ್ಯೂಸ್ ಇದು. ಯಾರು ಬೇಕಾದರೂ ಸಹ ಇದನ್ನು ಕುಡಿಬೋದು. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಈ ಪೌಡರ್ ಒಂದು ರೆಡಿ ಇದ್ದರೆ ಸಾಕು ನೋಡಿ, ಈ ಜ್ಯೂಸ್ ಮಾಡಿ ಕುಡಿಲಿಕ್ಕೆ. ಒಂದೇ ಒಂದು ಸ್ಪೂನ್ ಸಾಕು, ದೇಹ ತಂಪಾಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ತುಂಬ ಸಿಂಪಲ್ಲು. ಬಾಯಾರಿಕೆಯಾಗಿ ಹೊರಗಡೆ ಬಿಸಿಲಿಂದ ಬಂದರೆ ಒಂದು ಸ್ಪೂನ್ ಹಾಕಿ, ನೀರು ಹಾಕಿ, ಬೆಲ್ಲ ಹಾಕಿ ಕುಡಿದ್ರೆ ಸಾಕಾಗ್ತದೆ. ನೋಡಿ, ನಾನಿಲ್ಲಿ ಹೆಸರು ಕಾಳಿದ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟಿಗೆ ನಾನಿಲ್ಲಿ ಹೆಸರು ಕಾಳನ್ನು ಸಣ್ಣ ಉರಿಯಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ಕಪ್ಪಾಗುವಷ್ಟು ರೋಸ್ಟ್ ಮಾಡ್ಕೊಳ್ಬಾರ್ದು. ಸ್ವಲ್ಪ ಪರಿಮಳ ಬರ್ತದಲ್ಲ ಅಷ್ಟು ತನಕ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ನೀವು ಹುರಿಯೋಕ್ಕಿಂತ ಮೊದಲು ಒಂದು ವೈಟ್ ಬಟ್ಟೆಯಲ್ಲಿ, ಅಂದರೆ ಕ್ಲೀನಾಗಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಅದರ ನಂತರ ನೀವು ಇದನ್ನು ಹುರ್ಕೊಳ್ಳಿ. ನೋಡಿ, ಇದು ಕಲರ್ ಸಹ ಚೇಂಜ್ ಆಯ್ತಲ್ವ ಈಗ. ಅಂದರೆ ಇದು ಒಂದು 4 ಕಾಳು ನೀವು ತೆಗೆದು ಬಾಯಲ್ಲಿ ಹಾಕ್ಕೊಂಡ್ರೆ ಅದು ಕುರುಮಾಗ್ತದೆ ನೋಡಿ, ಅಷ್ಟಾದರೆ ಸಾಕಿದು. ಇದೀಗ ಆರಬೇಕು. ಮತ್ತು ಪರಿಮಳ ಒಂಥರ ಚೆಂದ ಪರಿಮಳ ಬರ್ತದೆ ಇದು ಉರಿಯುವಾಗ. ಇದನ್ನು ನೀವು ಮಾಡಿಟ್ಕೊಂಡ್ರೆ 1 ವಾರಕ್ಕೆ ಆಗುವಷ್ಟು ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. 15 ದಿನ ಸಹ ಇಟ್ಕೊಳ್ಬೋದು. ಇಲ್ಲೀಗ ಆಗಿದೆ. ಇದನ್ನೀಗ ನಾನು ಆರಲಿಕ್ಕೆ ಬಿಡ್ತೇನೆ. ಇದೀಗ ಆರಿದ ನಂತರ ಅಲ್ವಾ, ಇದಕ್ಕೆ ಇದು ಏನಂತ ಅಂತೇಳಿದರೆ ಏಲಕ್ಕಿಯನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಫುಲ್ ಆರಬೇಕು, ಸ್ವಲ್ಪ ಕೂಡ ಬಿಸಿ ಇರಬಾರ್ದು. ನಾನಿಲ್ಲಿ ಒಂದು 3 ಏಲಕ್ಕಿ ತೊಗೊಂಡಿದ್ದೇನೆ. ನೀವೆಷ್ಟು ಕ್ವಾಂಟಿಟಿ ತೊಗೊಳ್ತೀರಿ ಅದರ ಮೇಲೆ. ಒಂದು 1/4 kg ತೊಗೊಂಡ್ರೆ ಒಂದು 3-4 ಸಾಕಾಗ್ತದೆ. ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ಹಾಗೆಯೇ ನೀವು ಈ ಏಲಕ್ಕಿ ಹಾಕ್ತಿರಲ್ಲ, ಏಲಕ್ಕಿ ಜೊತೆಯಲ್ಲಿ ಶುಂಠಿ ಉಂಟಲ್ಲ, ಒಣ ಶುಂಠಿ, ಅದನ್ನು ಸಹ ಒಂದು ಚಿಕ್ಕ ಪೀಸನ್ನು ಹಾಕ್ಕೊಳ್ಳಿ ಇದಕ್ಕೆ. ಯಾಕಂತೇಳಿದರೆ ಒಬ್ಬರಿಗೆ ಹೆಸರು ಕಾಳು ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಆಗ್ತದಲ್ಲ. ಹಾಗಾಗಿ ಒಣ ಶುಂಠಿ ಇದ್ದರೆ ಅದು ಒಳ್ಳೆಯದಾಗ್ತದೆ. ಅಥವಾ ಒಣ ಶುಂಠಿ ಪೌಡರ್ ಇದ್ದರೆ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಪೌಡ್ರ್ ಸಹ ಮಾಡಿಕೊಂಡೆ. ನೈಸಾಗಿ ಪೌಡರ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗಿದು ತರ್ತರಿ ಅನಿಸಿದರೆ ಸಹ ನಾನು ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೇನೆ, ಹಾಗೆ ಸಹ ನೀವು ಮಾಡ್ಕೊಳ್ಬೋದು. ಈಗ ಇದನ್ನು ಒಂದು ಇದಕ್ಕೆ ಬಾಕ್ಸಿಗೆ ನಾನು ಹಾಕ್ತೇನೆ. ಅಂದರೆ ಮುಚ್ಚಳ ಎಲ್ಲ ಟೈಟಾಗಿರುವಂಥ ಒಂದು ಇದರಲ್ಲಿ ಡಬ್ಬಿಯಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂದು 15 ದಿನ ನೀವು ಯೂಸ್ ಮಾಡ್ಬೋದು, ಏನಾಗೋದಿಲ್ಲ. ಅಥವಾ ನೀವು ಸ್ವಲ್ಪ ಬಿಸಿಲಿಗೆ ಹಾಕಿ ಮತ್ತೆ ಸಹ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು. ತುಂಬ ಒಳ್ಳೆಯದಾಗ್ತದೆ. ದೇಹಕ್ಕೆ ಸಹ ತುಂಬ ತಂಪು. ಈ ಬಿಸಿಲಿಗಂತೂ ಹೇಳಿ ಮಾಡಿಸಿದಂತಹ ಜ್ಯೂಸ್ ಇದು. ಹಾಗೆಯೇ ಇದು ಎಲ್ಲ ಆರಿದ ನಂತರ ನೀವು ಮುಚ್ಚಳ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಇದೀಗ ಜ್ಯೂಸ್ ಮಾಡೋದು ಹೇಗೆ ಅಂತೇಳಿದರೆ ನೋಡಿ, ಹೊರಗಡೆಯಿಂದ ಇನ್ಸ್ಟೆಂಟಾಗಿ ಬಂದ ತಕ್ಷಣ ಏನಾದರೂ ಒಂದು ಜ್ಯೂಸ್ ಕುಡಿಬೇಕು, ಕೋಲ್ಡ್ ಆಗಿರೋದು ಕುಡಿಬೇಕಂತ ಹೇಳಿದರೆ ಈ ಅಂಗಡಿ ಜ್ಯೂಸೆಲ್ಲ ಕುಡಿಯೋದಕ್ಕಿಂತ ಮನೆಯಲ್ಲಿ ಫ್ರೆಶ್ ಆಗಿರುವಂಥದ್ದನ್ನೇ ಕುಡಿಬೋದಲ್ವ. ನಾನಿಲ್ಲಿ ಬೆಲ್ಲದ ಪುಡಿಯನ್ನು ಹಾಕಿದ್ದೀನಿ. ನಿಮಗೆ ಬೆಲ್ಲ ಬೇಡ ಹೇಳಿದರೆ ಸಕ್ಕರೆ ಸಹ ಇಲ್ಲಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕಿದ್ದೇನೆ. ಹಾಗೆಯೇ ಹೆಸರು ಕಾಳಿದು ಪುಡಿ ಉಂಟಲ್ಲ, ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸಹ 2 ಸ್ಪೂನ್ ತೊಗೊಂಡಿದ್ದು. ದೊಡ್ಡ ಗ್ಲಾಸು, ಹಾಗಾಗಿ ನಾನು 2 ಚಮಚ ತೊಗೊಂಡಿದ್ದೇನೆ. ನೀವು ಚಿಕ್ಕದು ಗ್ಲಾಸ್ ಆದರೆ 1 ಸ್ಪೂನ್ ಸಾಕಾಗ್ತದೆ. ಹಾಗೆ ನಾನಿಲ್ಲಿ ಕಾಯಿಸಿ ಆರಿಸಿದ ನೀರನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ನೀವಿಲ್ಲಿ ಫ್ರಿಜ್ ನೀರು, ಅಂದರೆ ಕೋಲ್ಡ್ ನೀರನ್ನು ಸಹ ನೀವಿಲ್ಲಿ ಆ್ಯಡ್ ಮಾಡೋದು, ಕುಡಿಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಆದರೆ ಒಬ್ಬೊಬ್ಬರಿಗೆ ಆಗೋದಿಲ್ಲ ಅಲ್ಲ, ನನಗೆ ಸಹ ಆಗೋದಿಲ್ಲ. ಹಾಗಾಗಿ ನಾನು ಕಾಯಿಸಿ ಆರಿಸಿದ ನೀರನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಅಂತೇಳಿದರೆ ಮಿಕ್ಸಿಲಿ ಒಮ್ಮೆ ಸ್ವಲ್ಪ ತರ್ತರಿ ಇರ್ತದೆ, ತುಂಬ ನೈಸ್ ಆಗೋದಿಲ್ಲಲ್ಲ. ಆಗ ಏನು ಮಾಡಿ ಹೇಳಿದ್ರೆ, ನೀವು ಚಿಕ್ಕ ಮಿಕ್ಸಿ ಜಾರಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಪೌಡರ್ ಹಾಕಿ ಮತ್ತು ಬೆಲ್ಲ ಹಾಕಿ ಚೆಂದ ಮಾಡಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿ ನೀವು ಈ ಥರ ಜ್ಯೂಸ್ ಮಾಡ್ಕೊಳ್ಬೋದು. ತುಂಬ ಈಸಿ ಮಾಡ್ಕೊಳ್ಳಿಕ್ಕೆ. ನೋಡಿ, ಕುಡಿದು ಸಹ ನಾನು ತೋರಿಸ್ತಾ ಇದ್ದೇನೆ. ಸೂಪರಾಗಿರ್ತದೆ. ಕೋಲ್ಡ್ ಕುಡಿಲಿಕ್ಕೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ಈ ಸಿಂಪಲಾಗಿರುವಂಥ ನೀರಲ್ಲಿ ಸಹ ನಾವು ಇದನ್ನು ಮಾಡಿ ಕುಡಿಬೋದು, ಕ್ಲೀನಾಗಿರುವಂಥ ನೀರಲ್ಲಿ. ತುಂಬ ಒಳ್ಳೆಯದು ಹೆಲ್ತಿಗೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಮಾಡಿಟ್ಟರೆ, ನಾವು ಒಂದು ವೇಳೆ ಮನೇಲಿಲ್ಲ ಅಂತ ಹೇಳಿದ್ರು ಸಹ ಮಕ್ಕಳು ಇದನ್ನು ಮಾಡಿ ಕುಡಿತಾರಲ್ವ. ನಿಮಗೆ ಬೇಕಂತೇಳಿ ನೀವು ಬೆಲ್ಲ ಸಹ ಇದಕ್ಕೆ ಆ್ಯಡ್ ಮಾಡಿ, ಅಂದರೆ ಸ್ವಲ್ಪ ಪೇಸ್ಟ್ ಥರ ಮಾಡಿ ಸಹ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.